ಕನ್ನಡ ಇನ್ಫಾರ್ಮೇಷನ್ ಗ್ಯಾಲರಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಜಪಾನಿನ ಒಂದು ಬೇಕರಿಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಚಿಕನ್ ಬರ್ಗರ್ ಮತ್ತು ಸ್ಟೀಕ್ ಚೀಸ್ ಬರ್ಗರ್ ಮಾಡುವಂಥ ಒಂದು ಬೇಕರಿಗೆ ನಾವು ಅಗತ್ಯವಾಗಿ ಇವತ್ತು ವಿಸಿಟ್ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಜಪಾನ್ ಹೇಗಿರುತ್ತೆ, ಅಲ್ಲಿನ ಫುಡ್ ಹೇಗಿರುತ್ತೆ ಅಂತ ತಿಳಿಯೋದೇ ನಮ್ಮ ಉದ್ದೇಶ. ಸೊ ಕ್ಲೋಸ್ ಆಗಿರುವಂಥ ಬೇಕರಿಯನ್ನು ಇವಾಗ ಓಪನ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಬೇಕರಿ ಒಳಗೆ ಹೋಗೋಣ. ತುಂಬ ಚೆನ್ನಾಗಿದೆ ಬೇಕರಿ, ಒಂಥರ ಡಿಸೆಂಟ್ ಲುಕ್ನಲ್ಲಿ ಜಪಾನಿನ ಬೇಕರಿ ಹೀಗೆ ಇರುತ್ತೆ. ಇವರು ಫಸ್ಟ್ ಆಗಿ ಎಣ್ಣೆ ಡಬ್ಬವನ್ನು ಓಪನ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿನ ನಮ್ಮ ಆಯಿಲ್ ಥರ ಇರೋದಿಲ್ಲ, ಇಲ್ಲಿನ ಎಣ್ಣೆ ಹೇಗಿರುತ್ತೆ ಅಂತ ನೋಡೋಣ. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಆದರೆ ನೋಡಿ ಇಷ್ಟು ಕ್ಲೀನಾಗಿ, ತುಂಬ ಕ್ಲೀನಾಗಿದೆ. ಅದನ್ನು ಹಾಕೋತಾ ಇದ್ದಾರೆ ಎಣ್ಣೆಯನ್ನು. ತುಂಬ ಕ್ಲೀನಾಗಿ ಕಂಡು ಬರುತ್ತೆ ಆಯಿಲು ನಿಮಗೆ. ಇನ್ನು ಬನ್ ಕೂಡ ನೋಡಿ, 1 ಲೇಯರ್ ಬನ್ ಥರ ಇದೆ. ತುಂಬ ಚೆನ್ನಾಗಿದೆ ಬನ್ನು, 1 ಲೇಯರ್ ಇದೆ. ಅಂದರೆ 1 ಸೈಡ್ ಬನ್ ಅಂತ ಹೇಳ್ಬೋದು ಇದನ್ನ. ತುಂಬ ಚೆನ್ನಾಗಿರುವ ಬನ್ನು ನೀವು ನೋಡ್ಬೋದು. ನಮ್ಮ ಇಂಡಿಯನ್ ಬನ್ ಥರ ದೊಡ್ಡದಾಗೇನಿಲ್ಲ, ಚೆನ್ನಾಗಿದೆ, ಸಿಂಪಲಾಗಿ ಚೆನ್ನಾಗಿದೆ. ಇವಾಗ ಈರುಳ್ಳಿನ ಒಂದು ಇದಕ್ಕೆ ಹಾಕೋತಾ ಇದ್ದಾರೆ. ಈರುಳ್ಳಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ನೀರನ್ನು ಹಾಕೋತಿದ್ದಾರೆ. ಅದನ್ನು 2 ಸೈಡಲ್ಲಿ ಕಟ್ ಮಾಡಿ ಈರುಳ್ಳಿ ರ್ಯಾಪರ್ ಅಂದರೆ ಸಿಪ್ಪೆನ ಬಚ್ತಾ ಇದ್ದಾರೆ. ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಬೇಕಲ್ವ, ಕ್ಲೀನ್ ಮಾಡೋದೇ ಮೇಯ್ನ್ ಅಲ್ವಾ. ಸೊ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದಾರೆ. ನೋಡಿ ಹೇಗಂತ ಗೊತ್ತಾಗುತ್ತೆ. ಚೆನ್ನಾಗಿ ಈರುಳ್ಳಿ ಸಿಪ್ಪೆ ಬಚ್ತಾ ಇದ್ದಾರೆ. ನೋಡಿ, ಸಿಪ್ಪೆ ಸುಲಿದ ಈರುಳ್ಳಿಯನ್ನು ಚೆನ್ನಾಗಿ ಸ್ಲೈಸ್ ಮಾಡ್ಕೋತಾ ಇದ್ದಾರೆ. ಸ್ಲೈಸ್ ಅಂದರೆ ರೌಂಡ್ ಶೇಪ್ನಲ್ಲಿ ಸ್ಲೈಸ್ ಮಾಡ್ಕೋತಾ ಇದ್ದಾರೆ. ಸ್ಲೈಸ್ ಮಾಡುವ ಮಿಷನ್ ಕೂಡ ಹೇಗಿದೆ ಅಂತ ನೀವು ನೋಡ್ಬೋದು. ಈ ರೀತಿಯ ಮಿಷನ್ ಇಂಡಿಯಾದಲ್ಲೂ ಕೂಡ ಇದೆ. ಇದನ್ನು ಚೆನ್ನಾಗಿ ಸ್ಲೈಸ್ ಮಾಡ್ಕೋತಾ ಇದ್ದಾರೆ. ರೌಂಡ್ ಶೇಪ್ನಲ್ಲಿ ಸ್ಲೈಸ್ ಮಾಡಿಕೊಂಡು ಆಲ್ಮೋಸ್ಟ್ ಹೆಚ್ಚಿಟ್ಟಿದ್ದ ಎಲ್ಲ ಈರುಳ್ಳಿಯನ್ನು ಇದು ಮಾಡ್ತಾ ಇದ್ದಾರೆ, ಸ್ಲೈಸ್ ಮಾಡ್ಕೋತಿದ್ದಾರೆ. ಚೆನ್ನಾಗಿ ಸ್ಲೈಸ್ ಮಾಡ್ಕೋತಿದ್ದಾರೆ, ನೋಡ್ಬೋದು ನೀವು ಕ್ಲಿಯರಾಗಿ ಇದರ ವಿಡಿಯೋದಲ್ಲಿ ಇರುತ್ತೆ. ನಿಮಗೆ ಜಪಾನ್ನಲ್ಲಿ ಯಾವ ರೀತಿಯಾದ ಫುಡ್ಗಳು ಸಿಗುತ್ತೆ ಅಥವಾ ಬರ್ಗರ್ ಹೇಗಿರ್ಬೋದು ಅನ್ನೋದನ್ನು ತೋರಿಸೋದೇ ನಮ್ಮ ಉದ್ದೇಶ ವೀಕ್ಷಕರೇ. ಫಸ್ಟಾಗಿ ಜಪಾನ್ ಭೇಟಿ ನೀಡಿದಾಗ ನೀವು ತಿನ್ಬೋದು, ತಿನ್ನದೇ ಇರ್ಬೋದು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಆದರೆ ಒಂದೊಂದು ದೇಶದ ಒಂದು ಸ್ಪೆಷಾಲಿಟಿ ಏನಿರುತ್ತೆ ಅನ್ನೋದು ತೋರಿಸೋದೇ ನಮ್ಮ ಉದ್ದೇಶ. ನೋಡಿ, ಬಟರಲ್ಲಿ ಅದನ್ನು ಎಣ್ಣೆನ ಚೆನ್ನಾಗಿ ಆ ಚಾವಲಿಗೆ ಇದು ಮಾಡ್ಕೊತಾ ಇದ್ದಾರೆ. ಅದು ಬಟರಲ್ಲಿ ಹೇಗೆ ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದಾರೆ ನೋಡಿ, ಖಾಲಿ ಬಟರಲ್ಲಿ. ಆಮೇಲೆ ಅದನ್ನು ಸ್ಲೈಸ್ ಮಾಡಿ ಇರ್ತಕ್ಕಂಥ ಈರುಳ್ಳಿಯನ್ನು ಅದಕ್ಕೆ ಹಾಕ್ತಾ ಇದ್ದಾರೆ. ರೌಂಡ್ ಸ್ಲೈಸಿಂಗ್ ಇರುವ ಈರುಳ್ಳಿಯನ್ನು ಬೇಯಿಸ್ಕೊಳ್ಳಿಕ್ಕೆ ಅದಕ್ಕೆ ಹಾಕ್ತಾ ಇದ್ದಾರೆ. ಈರುಳ್ಳಿನ ಬೇಯಿಸ್ಕೊಳ್ಳಿಕ್ಕೆ ಸಲುವಾಗಿ ಅದನ್ನು ಅದರಲ್ಲೇ ಕಟ್ ಮಾಡ್ತಾ ಇದ್ದಾರೆ. ಜಸ್ಟಾಗಿ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿಕೊಂಡು ಅದ್ರ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಅದನ್ನು ಮದಿಸಿ ಹಾಕ್ತಾ ಇದ್ದಾರೆ. ನೋಡಿ ಈರುಳ್ಳಿ ಈ ಥರ ಡಾರ್ಕ್ ಆಗಿ ಬರಬೇಕು. ಡಾರ್ಕ್ ಆಗಿ ಬಂದರೆ ಚೆನ್ನಾಗಿ ಬರೋದು. ಇದು ನಮ್ಮ ಇಂಡಿಯಾದಲ್ಲೂ ಕೂಡ ಸೇಮು ಅದೇ ರೀತಿಯಾಗಿ ಬರೋದಿದು. ಅದನ್ನು ಹಾಗೆ ಮಾಡ್ಕೋತಾ ಇದ್ದಾರೆ. ಚೆನ್ನಾಗಿ ಅದನ್ನು ಸ್ಪೈಸಿಯಾಗಿ ಒಂಥರ ಫೋಲ್ಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಒಂದು ಡಾರ್ಕ್ ಬಣ್ಣ ಬರುವಾಗ ಒಂಥರ ಬೇಯಿಸ್ಕೊತಾ ಇದ್ದಾರೆ. ನೋಡ್ಬೋದು ನೀವು ಅದು ವಿಡಿಯೋದಲ್ಲಿ. ಅದನ್ನು ಒಂದು ಬೌಲ್ಗೆ, ದೊಡ್ಡದಾದ ಬೌಲ್ಗೆ ಹಾಕೋತಾ ಇದ್ದಾರೆ. ನೋಡಿ ಹೇಗೆ ಬಂದಿದೆ, ನೋಡಿ ಚೆನ್ನಾಗಿ ಬಂದಿದೆ, ನೀವು ನೋಡ್ಬೋದು ಕ್ಲಿಯರಾಗಿ. ನಂತರ ಈಗ ಚಿಕನನ್ನು ತೆಗೆದುಕೊಳ್ತಾ ಇದ್ದಾರೆ. ಚಿಕನನ್ನು ತೆಗೆದುಕೊಂಡು ಅದನ್ನು ಒಂದು ಬೌಲ್ಗೆ ಹಾಕೊತಿದ್ದಾರೆ. ನಂತರ ಅದನ್ನು ಸ್ಕಿನ್ನನ್ನು ಬೇರೆ ಮಾಡ್ತಾ ಇದ್ದಾರೆ. ಸ್ಕಿನ್ನನ್ನು ಬೇರೆ ಬೌಲ್ಗೆ ಹಾಕಿ ಇದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಕೈಗೆ ಗ್ಲೌಸ್ ಕೂಡ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊತಿದ್ದಾರೆ ನೋಡಿ ವೀಕ್ಷಕರೇ. ನಾವು ಹೇಳ್ಬೋದು ಸುಮ್ಮನೆ ಬೇರೆ ದೇಶದಲ್ಲಿ ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ. ಚೆನ್ನಾಗೇ ಕ್ಲೀನೆಲ್ಲ ಚೆನ್ನಾಗೇ ಇಟ್ಕೊಟ್ಟಿದ್ದಾರೆ. ಅದರಲ್ಲೇನೋ ಮೋಸ ಇಲ್ಲ. ನೋಡಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಮಾಡ್ಕೋತಾ ಇದ್ದಾರೆ. ನೋಡಿ, ಇನ್ನೂ ಎಕ್ಸ್ಟ್ರಾ ಒಂದು ಮೀಟನ್ನು ತೆಗೆದು ಆ ಮೀಟನ್ನು ಹೇಗೆ ಕ್ಲೀನ್ ಮಾಡ್ತಾರಂತ ನೋಡೋಣ ಇವಾಗ. ಇದು ಫೋಲ್ಡ್ ಆಗಿ ಫ್ರೀಸಲ್ಲಿ ಇಟ್ಟಿರೋದಂಥ ಮೀಟನ್ನು ಈಗ ಚೆನ್ನಾಗಿ ಇದು ಮಾಡ್ಕೊತಿದ್ದಾರೆ.
ಇದು ಮಾಂಸ ಇವರು ಬೇರೆ ಎಲ್ಲದನ್ನು ಬಳಸ್ತಾರೆ, ನಮ್ಮ ಕಡೆ ಎಲ್ಲ ಹೀಗಿರೋದಿಲ್ಲಲ್ಲ. ಸೊ ನಾವು ಚಿಕನಿಂದನೇ ಕೂಡ ಇದನ್ನು ಮಾಡ್ಬೋದು ಚೆನ್ನಾಗಿ, ಬೇರೆ ಯಾವುದನ್ನು ಬಳಸ್ಬೇಕಂತ ಏನೂ ಇಲ್ಲ. ಇಲ್ಲಿನ ಕಲ್ಚರ್ ಹೇಗಿರುತ್ತೆ ಅವರು ಆ ಥರ ಏನೇನೋ ಬಳಸ್ತಾರೆ ಅವ್ರದ್ದು. ನೋಡಿ ಈ ರೀತಿಯಾಗಿ ಅದನ್ನು ಒಂದು ಉಂಡೆ ರೀತಿ ಮಾಡಿ ಅದನ್ನು ಒಂದು ಸೈಡ್ ಇಟ್ಕೊಳ್ತಾರೆ. ಗಟ್ಟಿ ಉಂಡೆ ರೀತಿ ಮಾಡ್ಕೊಳ್ತಿದ್ದಾರೆ ಆ ಮೀಟನ್ನು ಚೆನ್ನಾಗಿ. ಈ ರೀತಿಯಾಗಿ ಉಂಡೆ ಮಾಡಿ ಅದನ್ನು ಇಟ್ಕೊಂಡು ಚೆನ್ನಾಗಿ ಶೇಪ್ ಬರೋ ಥರ ಅದನ್ನು ಬಡಿದು ಚೆನ್ನಾಗಿ ಕಟ್ಕೊಂಡು ಇಟ್ಕೊಂಡಿದ್ದಾರೆ. ಇವಾಗ ಎಗ್ಗನ್ನು ತಗೋತಿದ್ದಾರೆ. ಎಗ್ ನೋಡಿ ವೀಕ್ಷಕರೇ, ನಮ್ಮ ಇಂಡಿಯನ್ ಎಗ್ ಥರ ಇಲ್ಲ, ಚೆನ್ನಾಗಿದೆ, ಒಂಥರ ಕಲರಿಂಗ್ ಆಗಿದೆ ನೋಡಿ, ಹೇಗಿದೆ ನೋಡಿ. ನಮ್ಮ ಕಡೆ ಎಲ್ಲ ಒಳ್ಳೆ ಈರುಳ್ಳಿ ಹಾಕಿ ಅದನ್ನು ಬೇಯಿಸ್ದಾಗಿದೆ, ಚೆನ್ನಾಗಿದೆ. ಆದರೆ ಇನ್ನೂ ಇದನ್ನು ಬೇಯಿಸಲಿಲ್ಲ ಅವರು, ಬೇಯಿಸೋಕೆ ಇನ್ನೂ ಟೈಮ್ ಇದೆ ನೋಡಿ. ಇವಾಗ ಅದನ್ನೆಲ್ಲ ಎಗ್ ಎಷ್ಟು ಬೇಕೋ ಅಷ್ಟು ತಗೊಂಡು ಅದನ್ನು ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಇಡ್ತಾರೆ. ಗ್ಯಾಸ್ ಆನ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದಾರೆ ನೋಡಿ. ಚೆನ್ನಾಗಿ ಬೇಯ್ತಾ ಇದೆ. ಇದಿಷ್ಟು ಟೈಮ್ ಆದಮೇಲೆ ಅದನ್ನು ತಗೊಂಡು ಅದಕ್ಕೆ ಪುನಃ ನೀರು ಹಾಕಿ ಅದನ್ನು ಸಿಪ್ಪೆಯನ್ನು ಒಚ್ತಾ ಇದ್ದಾರೆ. ಇವಾಗ ಚೆನ್ನಾಗಿ ಸಿಪ್ಪೆಯನ್ನು ಒಚ್ತಾ ಇದ್ದಾರೆ. ಹೇಗೆ ಬಂದಿದೆ ನೋಡಿ ಎಗ್ಗು, ಒಂದು ಎಗ್ ಕೂಡ ಇದಾಗಿಲ್ಲ, ಕ್ಲೀನಾಗಿ ಬಂದಿದೆ, ತುಂಬ ಕ್ಲೀನಾಗಿ ಪಳಪಳ ಅಂತ ಎಗ್ ಹೊಳಿತಾ ಇದೆ ನೋಡಿ. ಚೆನ್ನಾಗಿ ಇವಾಗಲೂ ಗ್ಲೌಸ್ ಎಲ್ಲ ಯೂಸ್ ಮಾಡಿ ಚೆನ್ನಾಗಿ ಕ್ಲೀನಾಗೆ ಮಾಡ್ತಾ ಇದ್ದಾರೆ. ಅದು ನೋಡೋದು ನಮ್ಮ ಪುಣ್ಯ. ನಾವು ಬೇರೆ ದೇಶದವರು ಇಷ್ಟು ಕ್ಲೀನಾಗಿ ಕೂಡ ಮಾಡ್ತಾರಂತ ನಾವು ಅಂದ್ಕೊಂಡಿರಲ್ಲ ಕೆಲವೊಂದೆಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ಬೋದು. ಇನ್ನು ಈರುಳ್ಳಿನ ಕಟ್ ಮಾಡಿ ಚೆನ್ನಾಗಿ ಕಟ್ ಮಾಡ್ಕೊಳ್ತಿದ್ದಾರೆ. ಏನು ಮಾಡ್ತಾರೆ ಅಂದರೆ ಇವಾಗ ಅದನ್ನು ಒಂದು ಮಿಕ್ಸಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ತಿದ್ದಾರೆ. ಹೌದೌದು, ಈರುಳ್ಳಿಯನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನು ಎಗ್ ಮೇಲೆ ಹಾಕಿದ್ದಾರೆ. ನಂತರ ಇದು ಸೌತೆಕಾಯಿ ಪೀಸಸ್ಸನ್ನು ತೆಗೆದುಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಡ್ತಿದ್ದಾರೆ ವೀಕ್ಷಕರೇ. ಕ್ಲೀನಾಗಿ ನೋಡ್ಬೋದು ನೀವು ಹೇಗೆ ಗ್ರೈಂಡ್ ಆಗುತ್ತೆ ಅಂತ ನೋಡಿ. ಆ ಗ್ರೈಂಡ್ ಆಗೋದನ್ನು ಕೂಡ ಅದನ್ನು ಒಂದು ಸೋಸುವ ಪಾತ್ರೆಯಲ್ಲಿ ಎರಡೂ ಮಿಶ್ರಣವನ್ನು ಹಾಕೋತಿದ್ದಾರೆ. ಅದೆರಡು ಕೈಯಿಂದ ಪ್ರೆಸ್ ಮಾಡಿ ಅದನ್ನು ಸೋಸ್ತಾ ಇದ್ದಾರೆ. ಸೋಸಿ ಮೇಲಿರ್ತಕ್ಕಂಥದ್ದನ್ನು ಎಗ್ ಮೇಲೆ ಹಾಕಿದ್ದಾರೆ. ಇನ್ನು ಮಯೋನೀಸನ್ನು ನೋಡ್ಬೋದು, ನೀವು ಹಾಕಿದ್ದನ್ನು ನೋಡ್ಬೋದು. ಮಯೋನೀಸನ್ನು ಅದ್ರ ಮೇಲೆ ಹಾಕಿದ್ದಾರೆ. ಅದ್ರ ಮೇಲೆ ಶುಗರನ್ನು ಆ್ಯಡ್ ಮಾಡಿದ್ದಾರೆ. ಮಯೋನೀಸ್ ಮತ್ತು ಶುಗರನ್ನು ಮಿಕ್ಸ್ ಮಾಡಿ ಆ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಎಗ್ಗು ಪ್ರತಿಯೊಂದು ಮಿಶ್ರಣಗಳು ಅದರಲ್ಲಿದೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ. ಅದು ಹೇಗಂತ ನೀವು ನೋಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂಥರ ಸ್ಪೈಸಿಯಾಗಿ ಬರೋ ಟೈಪಲ್ಲಿ ಮಾಡ್ಕೊತಿದ್ದಾರೆ. ಅದು ನೀವು ನೋಡ್ಬೋದು. ಅದನ್ನು ಒಂದು ಬೌಲ್ ರೀತಿ ಇರುವ ಒಂದು ಪಾತ್ರೆಗೆ ಅದನ್ನು ಹಾಕೋತಿದ್ದಾರೆ. ಇನ್ನು ರೆಡ್ ಕ್ಯಾಬೇಜನ್ನು ತಗೋತಾ ಇದ್ದಾರೆ. ಒಂದು ಲೇಯರಲ್ಲಿ ಒಂದು ಪಾತ್ರೆಯ ಒಂದು ಸೈಡಲ್ಲಿ ಒಂದು ರೆಡ್ ಕ್ಯಾಬೇಜನ್ನು ಹಾಕೋತಾ ಇದ್ದಾರೆ. ನೋಡ್ಬೋದು ನೀವು ರೆಡ್ ಕ್ಯಾಬೇಜನ್ನು. ಇನ್ನು ವಿನೆಗರನ್ನು ಒಂದು ದೊಡ್ಡ ಬೌಲ್ಗೆ ಹಾಕೋತಿದ್ದಾರೆ. ವಿನೆಗರ್. ಇನ್ನು ಇವ್ರದ್ದು ಕುಕಿಂಗ್ ಆಲ್ಗ ಇರುತ್ತೆ, ಅದನ್ನು ಕೂಡ ಹಾಕೋತಿದ್ದಾರೆ. ಸೋಯಾ ಸಾಸ್ ನೋಡಿ, ಇದು ನಮ್ಮ ಕಡೆನೂ ಇದೇ ಥರ ಅಲ್ಲ, ಇದನ್ನು ಹಾಕೋತಾ ಇದ್ದಾರೆ. ಶುಗರ್ ಹಾಕೋತಾ ಇದ್ದಾರೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಶುಗರನ್ನು ಹಾಕೋತಾ ಇದ್ದಾರೆ. ಇಲ್ಲಿ ತುಂಬ ಜಾಸ್ತಿನೇ ಹಾಕೋತಾ ಇದ್ದಾರೆ ಶುಗರನ್ನು, ನೀವು ನೋಡ್ಬೋದು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಮಿಕ್ಸ್ ಮಾಡಿಕೊಂಡಾಗ ಕಲರ್ ಕೂಡ ನಿಮಗೆ ಸೋಯಾ ಸಾಸ್ ಕಲರೇ ಸಿಗುತ್ತೆ. ಇನ್ನು ಇದು ಇನ್ನೊಂದು ಮೀಟನ್ನು ತಗೊಂಡು ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಪೀಸಸ್ನ ಮಾಡ್ಕೊತಿದ್ದಾರೆ. ಆ ಮಾಂಸಗಳನ್ನೆಲ್ಲ ಚೆನ್ನಾಗಿ ಸ್ಲೈಸಿಯಾಗಿ
ಪೀಸ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ನೀವು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಒಂದು ಪಾತ್ರೆಗೆ ಅದನ್ನು ಹಾಕೋತಿದ್ದಾರೆ. ಇನ್ನು ರೆಡ್ ಕ್ಯಾಬೇಜನ್ನು ತಗೋತಾ ಇದ್ದಾರೆ. ಒಂದು ಲೇಯರಲ್ಲಿ ಒಂದು ಪಾತ್ರೆಯ ಒಂದು ಸೈಡಲ್ಲಿ ಒಂದು ರೆಡ್ ಕ್ಯಾಬೇಜನ್ನು ಹಾಕೋತಾ ಇದ್ದಾರೆ. ಇದು ಇನ್ನೊಂದು ಮೀಟನ್ನು ತಗೊಂಡು ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಕಟ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ಪೀಸಸ್ನ ಮಾಡ್ಕೊತಿದ್ದಾರೆ. ಆ ಮಾಂಸಗಳನ್ನೆಲ್ಲ ಚೆನ್ನಾಗಿ ಸ್ಲೈಸಿಯಾಗಿ ಪೀಸ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ನೀವು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ನಂತರ ಎಲ್ಲ ಐಟಮ್ನು ಫುಲ್ಲು ಒಂದು ಕಡೆ ಜೋಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ವೀಟ್ ಫ್ಲೋರನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದಾರೆ. ವೀಟ್ ಫ್ಲವರನ್ನು ಚೆನ್ನಾಗಿ ಅದನ್ನು ಮಾಂಸದ ಜೊತೆ ಮಿಶ್ರಣ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ ವೀಟ್ ಫ್ಲವರ್ ಇದು ಜಾಸ್ತಿ ಇರಬೇಕು. ಮಿಶ್ರಣ ಈ ರೀತಿಯಾಗಿ ಮಾಡಿಕೊಡ್ಬೇಕು. ರೀತಿಯಾಗಿ ಮಾಡಿಕೊಂಡು ಮತ್ತು ಪುನಃ ವೀಟ್ ಫ್ಲೋರ್ಗೆ ಅದನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ನೋಡಿ, ವೀಟ್ ಫ್ಲೋರನ್ನು ಈ ರೀತಿಯಾಗಿ ಮಿಶ್ರಣ ಮಾಡೋದನ್ನು ನಾವು ಕಾಣ್ಬೋದು. ಚೆನ್ನಾಗಿ ಅದರಲ್ಲೇ ಮುಳುಗಿಸಿ ತೆಗಿತಾ ಇದ್ದಾರೆ. ನೋಡಿ ಹೇಗೆ ಅಂತ. ಅದನ್ನು ಎಣ್ಣೆಯಲ್ಲಿ ಬೇಯಲಿಕ್ಕೆ ಹಾಕ್ತಾ ಇದ್ದಾರೆ. ಚೆನ್ನಾಗಿ ಎಣ್ಣೆ ನೋಡಿದರೆ ಖುಷಿ ಆಗ್ತದೆ ವೀಕ್ಷಕರೇ. ನಮ್ಮ ಫುಡ್ ಏನೋ ನಮ್ಮ ಕಡೆ ಅಂತ ಬೇರೆ ಥರ ಇರ್ಬೋದು. ಈ ಎಣ್ಣೆ ನೋಡಿದರೆ ಮನಸ್ಸಿಗೆ ಭಾಳ ಖುಷಿಯಾಗುತ್ತೆ. ಅಂದರೆ ಚೆನ್ನಾಗಿದೆ ಎಣ್ಣೆ, ಅದು ಮಾತ್ರ ನಿಜ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿದ್ದಾರೆ. ಚೆನ್ನಾಗಿ ಒಂದು ಕಲರಿಂಗ್ ಬರಬೇಕು. ಒಂದು ಎಲ್ಲೋ ಕಲರಿಂಗ್ ಒಂಥರ ಬರ್ತದೆ. ಆ ಥರ ಎಲ್ಲೋ ಕಲರಿಂಗ್ ಬಂದಮೇಲೆ ಅದನ್ನು ತೆಗಿಬೇಕು. ಥರ ಬಟರಿಂದ ಮತ್ತು ಕಾವಲಿನ ಮಾಡ್ಕೊಂಡಿದ್ದಾರೆ. ನಂತರ ಬನ್ನು ನೋಡಿ, ಯಾವಾಗ ತೋರಿಸಿದ ಬನ್ನು ಅದನ್ನೇ ಇಟ್ಟಿದ್ದಾರೆ. ಚೆನ್ನಾಗಿ ಈ ಕಾವಲಿ ಮೇಲೆ ಅದನ್ನು ಇಟ್ಟಿದ್ದಾರೆ. ಬನ್ನನ್ನು ಜಸ್ಟ್ ಫ್ರೈ ಟೈಪಲ್ಲಿ ಮಾಡ್ಕೊಳ್ತಾರೆ ಅಷ್ಟೇ. ಜಸ್ಟ್ ಅದನ್ನು ಬಿಸಿ ಮಾಡಿಕೊಂಡು ಒಂದು ಸೈಡ್ ಬಿಸಿ ಆದ ನಂತರ ಬನ್ನನ್ನು ಇನ್ನೊಂದು ಸೈಡು ತಿರುಗಿಸಿ ಬಿಸಿ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ನೀವು ನೋಡ್ಬೋದು. ಬಿಸಿ ಮಾಡಿರ್ತಕ್ಕಂಥ ಬನ್ನನ್ನು ಒಂದು ಸೈಡು ಇಟ್ಕೋತಾರೆ. ಇದ್ರ ಮೇಲೆ ಮೊಯಾನೀಸನ್ನು ಹಾಕ್ತಾರೆ. ನೋಡಿ, ಮೊಯಾನೀಸನ್ನು ಹೇಗೆ ಅಪ್ಲೈ ಮಾಡ್ತಾರೆ ನೋಡಿ. ಥರ ಡಿಸೈನ್ ಇದರಲ್ಲಿ ಅಪ್ಲೈ ಮಾಡ್ತಾರೆ ಮಯಾನೀಸ್ ಇದು. ಇದ್ರ ಮೇಲೆ ರೆಡ್ ಕ್ಯಾಬೇಜನ್ನು ಹಾಕ್ತಾ ಇದ್ದಾರೆ. ನೋಡಿ, ಸ್ವಲ್ಪ ರೆಡ್ ಕ್ಯಾಬೇಜನ್ನೇ ಅದ್ರ ಮೇಲೆ ಹಾಕ್ತಾ ಇದ್ದಾರೆ. ನೋಡಿ ಹೇಗಂತ. ಬೇಯಿಸಿದ ಮಾಂಸವನ್ನು ಸೋಯಾದಲ್ಲಿ ಅದ್ದಿ ಅದನ್ನು ಒಂದು ಕಡೆ ಇಟ್ಕೊಳ್ತಾ ಇದ್ದಾರೆ. ಬೇಯಿಸಿದ ಮಾಂಸವನ್ನು ಸೋಯಾದಲ್ಲಿ ಅದ್ದಿ ಅದನ್ನು ಒಂದು ಕಡೆ ಇಟ್ಕೊಳ್ತಾ ಇದ್ದಾರೆ. ಸೋಸುವ ಒಂದು ಐಟಮ್ ಮೇಲೆ, ಪಾತ್ರೆ ಮೇಲೆ ಅದನ್ನು ಇಟ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಬೇಯಿಸಿದ ಮಾಂಸವನ್ನು ಬಂದ ಮೇಲೆ ಇಡ್ತಾರೆ. ನೋಡಿ ಹೇಗಿಡ್ತಾರೆ ನೋಡಿ ಅದನ್ನ. ಆಮೇಲೆ ಆವಾಗ ಮಾಡಿದ ಆ ಒಂದು ಮಿಶ್ರಣ ಏನಿದೆ ಅದನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಿಶ್ರಣ ಮಾಡಿದ ಒಂದು ವೈಟ್ ಫ್ಲೋರು ಇದನ್ನು ಮಿಶ್ರಣ ಮಾಡಿ ಇಟ್ಟಿದ್ದಾರೆ. ನೋಡಿ, ಅದ್ರ ಮೇಲೆ ಬನ್ನಿನ ಇನ್ನೊಂದು ಭಾಗವನ್ನು ಇಡ್ತಾ ಇದ್ದಾರೆ. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನಂತರ ಎಗ್ಗನ್ನು ಒಂದು ಇದಕ್ಕೆ ಒಂದು ಸೈಡ್ ಆಮ್ಲೆಟ್ ಅಂತ ಹಾಫ್ ಬಾಯ್ಲ್ಡ್ ರೀತಿಯಲ್ಲಿ ಮಾಡ್ಕೋತಾರೆ. ಅಂದರೆ ಶೇಪಲ್ಲಿ ಬರಲಿ ಅಂತ ರೌಂಡ್ ಶೇಪ್ನ ಒಂದು ಐಟಮ್ ಪಾತ್ರೆಯನ್ನು ಇಟ್ಕೊಂಡಿದ್ದಾರೆ. ಅದರಲ್ಲೇ ಆಮ್ಲೆಟ್ ಮಾಡ್ತಾರೆ. ನೋಡಿ ಯಾವ ರೀತಿ ಹೇಗೆ ನೋಡಿದೆ ಒಂದು ಹೇಗಿದೆ ಆಮ್ಲೆಟ್ ಅಂತ. ಚೆನ್ನಾಗಿದೆ, ಸ್ಪೈಸಿಯಾಗಿ ಒಂಥರ ಚೆನ್ನಾಗಿ ಬಂದಿದೆ ಆಮ್ಲೆಟ್. ನಂತರ ಮಾಂಸದ ಒಂದು ಮುದ್ದೆಗಳನ್ನು ಅದ್ರ ಮೇಲೆ ಫ್ರೈ ಮಾಡ್ಕೊಳ್ತಾರೆ. ಕಾವಲಿ ಮೇಲೆ ಮಾಂಸದ ಮುದ್ದೆಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಅದು ಹೇಗಂತ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ.
ಪ್ರೆಸ್ ಮಾಡಿ ಚೆನ್ನಾಗಿ ಬೇಯೋ ಥರ ಅದನ್ನು ಫ್ರೈ ಮಾಡ್ಕೊತಿದ್ದಾರೆ. ನಂತರ ಫ್ರೈ ಆದ ಮಾಂಸದ ಮೇಲೆ ಚೀಸನ್ನು ಹಾಕ್ತಾ ಇದ್ದಾರೆ. ನೋಡಿ ಚೀಸನ್ನು ಹೇಗೆ ಹಾಕ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು ವಿಡಿಯೋದಲ್ಲಿ. ಚೀಸನ್ನು ಹಾಕ್ತಾ ಇದ್ದಾರೆ. ನಂತರ ಒಂದು ರೀತಿ ಲಿವರ್ ಪೀಸ್ ಥರ ಮೀಟ್ ಇರುತ್ತಲ್ಲ ಅದನ್ನು ಹಾಕ್ತಾ ಇದ್ದಾರೆ. ಲಿವರ್ ಪೀಸ್ ಥರ ಮೀಟನ್ನು ಅದೊಂಥರ ಕಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ತಾ ಇದ್ದಾರೆ. ನಂತರ ಆವಾಗ ಕಟ್ ಮಾಡ್ಕೊಂಡಿಟ್ಟಿದ್ದನ್ನು ಈ ಮಾಂಸನ ಹಾಕೋತಾ ಇದ್ದಾರೆ. ಆವಾಗ ಕಟ್ ಮಾಡಿ ಇಟ್ಕೊಂಡಿದ್ದ ಮಾಂಸ ಇದೆ ನೋಡಿ, ಅದನ್ನು ಅದ್ರ ಮೇಲೆ ಉಪ್ಪನ್ನು ಹಾಕ್ಕೊಂಡು ಎಲ್ಲದಕ್ಕೂ ಉಪ್ಪನ್ನು ಅಪ್ಲೈ ಮಾಡಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದಾರೆ. ನೋಡಿ ವೀಕ್ಷಕರೇ, ಎಲ್ಲನೂ ಒಂದೇ ಚಾವಲಿ, ಒಂದೇ ಇದ್ರ ಮೇಲೆ ಆಗುತ್ತೆ. ಎಲ್ಲದು ಒಂದೇ ಚಾವಲಿ ಮೇಲೆ ಇದನ್ನೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಯಾಕೆ ಅವಾಗ ಎಲ್ಲದನ್ನು ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡ್ರು ಅನ್ನೋದನ್ನು ನಾವು ಇವಾಗ ನೋಡ್ಬೋದು. ಚೆನ್ನಾಗಿ ಮಾಂಸಗಳನ್ನೆಲ್ಲ ಬೇಯಿಸ್ಕೊಳ್ತಾ ಇದ್ದಾರೆ. ನಂತರ ಅದನ್ನು ಚೀಸ್ ಮೇಲೆ ಹಾಕಿದ್ದಾರೆ. ಈಗ ಮೊಟ್ಟೆಯನ್ನು ಹಾಫ್ ಬಾಯ್ಲನ್ನು ಅದ್ರ ಮೇಲೆ ಇಡ್ತಾರೆ. ಹಾಫ್ ಬಾಯ್ಲನ್ನು ಅದ್ರ ಮೇಲೆ ಇಟ್ಟು ಚೆನ್ನಾಗಿ ನೋಡಿ ಮೊಟ್ಟೆ ಹೇಗೆ ಬಂದಿದೆ ನೋಡಿ. ಅವಾಗ ಅದೇ ಮೊಟ್ಟೆಯನ್ನು ಇವಾಗ ಇಡ್ತಾ ಇದ್ದಾರೆ ಇದರ ಮೇಲೆ ಚೆನ್ನಾಗಿ ನೋಡಿ. ಅದ್ರ ಮೇಲೆ ಈ ಎಗ್ ಹಾಕಿದ್ದ ಪಾರ್ಟನ್ನು ಚೀಸ್ ಮಿಶ್ರಣದ ಮೇಲೆ ಈ ಬನ್ನನ್ನು ಇಡ್ತಾ ಇದ್ದಾರೆ. ಆವಾಗ ಮಾಡ್ಕೊಂಡು ಮಿಶ್ರಣದ ಮೇಲೆ ಈ ಬನ್ನನ್ನು ಇಡ್ತಾ ಇದ್ದಾರೆ ನೋಡಿ ವೀಕ್ಷಕರೇ. ಇವಾಗ ಬನ್ನನ್ನು ಒಂದು ಸೈಡ್ ಮಾಡಿ ಇಟ್ಟಿದ್ದಾರೆ. ಈರುಳ್ಳಿ ಆವಾಗ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಇವಾಗಲೂ ಜಸ್ಟ್ ಫ್ರೈ ಮಾಡ್ಕೊಳ್ತಿದ್ದಾರೆ. ಜಸ್ಟ್ ಫ್ರೈ ಮಾಡಿಕೊಂಡು ತುಂಬ ಚೆನ್ನಾಗಿ ಈರುಳ್ಳಿ ಒಂಥರ ಮ್ಯಾಗಿ ರೀತಿ ನೋಡುತ್ತೆ ನಮಗೆ, ಆ ರೀತಿ ಕಾಣುತ್ತೆ. ಆ ಈರುಳ್ಳಿಯನ್ನು ಆದಮೇಲೆ ಹಾಕೋತಾ ಇದ್ದಾರೆ. ಚೀಸ್ ಮೇಲೆ ಹಾಕೋತಾ ಇದ್ದಾರೆ ಈರುಳ್ಳಿಯನ್ನು. ನಂತರ ಈರುಳ್ಳಿಯನ್ನು ಅದ್ರ ಮೇಲೆ ಇದ್ದಾರೆ. ಈರುಳ್ಳಿ ಹಾಕಿ ಅದ್ರ ಮೇಲೆ ಬನ್ನನ್ನು ಇಡ್ತಾ ಇದ್ದಾರೆ ನೋಡಿ. ನೀವು ಇದು ಕ್ಲಿಯರಾಗಿ ನೋಡ್ಬೋದು. ನಂತರ ಪ್ಯಾಕ್ ಆಗುತ್ತೆ ಅದು ಚೆನ್ನಾಗಿ. ಅದ್ರ ಮೇಲೆ ಬನ್ನಿಟ್ಟು ಹೇಗೆ ಪ್ಯಾಕ್ ಮಾಡ್ಕೋತಾರೆ ಅಂತ ನೀವು ನೋಡ್ಬೋದು. ಹೇಗೆ ಬೇಕೋ ಆ ರೀತಿಯಾಗಿ ಪ್ಯಾಕ್ ಮಾಡ್ಕೋತಿದ್ದಾರೆ ಚೆನ್ನಾಗಿ ನೋಡಿ. ಚಿಕನ್ ಬರ್ಗರ್ ಹಾಗೂ ಸ್ಟೀಕ್ ಚೀಸ್ ಬರ್ಗರ್ ಹೇಗೆ ರೆಡಿ ಆಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಅಂದರೆ ಇದನ್ನೆಲ್ಲ ತೋರಿಸೋದು, ಇಲ್ಲಿನ ಕಲ್ಚರ್ ಹೇಗಿರುತ್ತೆ, ಇಲ್ಲಿ ಹೇಗೆ ಮಾಡ್ತಾರೆ, ಇಲ್ಲಿನ ಫುಡ್ಗಳು ಇಲ್ಲಿನ ಜನರಿಗೆ ಹೇಗೆ ಇಷ್ಟ ಆಗುತ್ತೆ ಅಂಥದನ್ನು ತೋರಿಸೋದೇ ನಮ್ಮ ಚಾನಲ್ನ ಉದ್ದೇಶ. ದಯವಿಟ್ಟು ಚಾನಲ್ಗೆ ಭೇಟಿ ನೀಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನಮಗೆ. ಧನ್ಯವಾದಗಳು.